ಈ ದೇಶದ ಗಡಿಯನ್ನು ಒಂದು ಹಗಲು ಮತ್ತು ಒಂದು ರಾತ್ರಿಯನ್ನಷ್ಟೇ ಕಾಯ್ದಿದ್ರೂ ಕೂಡ ಒಬ್ಬ ವ್ಯಕ್ತಿ ಗೌರವಕ್ಕೆ ಅರ್ಹ. ಒಂದು ಹಗಲು ಒಂದು ರಾತ್ರಿ ಈ ದೇಶದ ಗಡಿಯನ್ನು ಕಾಯ್ದಿದ್ದರೂ ಸಾಕು. ಯಾಕಂದರೆ ನಾನು ಈ ದೇಶದ ಗಡಿಗಳನ್ನು ನೋಡಿದ್ದೀನಿ, ಯುದ್ಧಗ್ರಸ್ತ ದೇಶಗಳಲ್ಲಿ ನಿಂತ್ಕೊಂಡು ರಣರಂಗದಿಂದ ವರದಿ ಮಾಡಿದ್ದೀನಿ, ಗೊತ್ತು ನನಗೆ ಪರಿಸ್ಥಿತಿ ಹೆಂಗೆ ಅಂತ. ಒಂದು ಭಾನುವಾರ ಬೆಳಗ್ಗೆ ಇಷ್ಟೆಲ್ಲ ಜನ ಸೇರಿಕೊಂಡು ಇಂಥದ್ದೊಂದು ಕಾರ್ಯಕ್ರಮ ಮಾಡಿ ಸಂಭ್ರಮಿಸೋದಕ್ಕೆ ಯಾಕೆ ಸಾಧ್ಯ ಆಗುತ್ತೆ ಅಂದರೆ ಅಲ್ಲಿ ಯಾರೋ ನಿಂತ್ಕೊಂಡು ನಮ್ಮನ್ನು ಕಾಯ್ತಿದ್ದಾರೆ ಅನ್ನೋ ಕಾರಣಕ್ಕೆ. ಇಲ್ಲದೆ ಹೋದ್ರೆ ಇದೆಲ್ಲ ಎಲ್ಲಿ ಮಾಡೋಕ್ಕಾಗ್ತಿತ್ತು? ನೋಡಿ ಎಷ್ಟು ಲಕ್ಕಿ, ಬೆಂಗಳೂರಿನ ಮೇಲೆ ಪಾಕಿಸ್ತಾನ ದಾಳಿ ಮಾಡೋದಿಲ್ಲ, ಇಲ್ಲೇನು ದೊಡ್ಡ ಭೂಕಂಪ, ಪ್ರವಾಹ, ಸುನಾಮಿ ಏನಾಗೋದಿಲ್ಲ. ನಮ್ಮ ಜೀವನದಲ್ಲಿ ನಾವು ಮಸ್ತ್ ಇರ್ತೀವಿ, ನಾವು ಇಷ್ಟೇ ಜೀವನ ಅನ್ಕೊಂಡು. ಹೊಸ ವರ್ಷ ಆರಂಭ ಆಗ್ತಾ ಇದ್ದಂತೆ ಇಯರ್ಲಿ ಪ್ಲ್ಯಾನಿಂಗ್ಗಳು ಬರ್ತಾವೆ ನಮಗೆ, ಯಾವತ್ತು ರಜೆ ಇದೆ. ಇನ್ಯಾವುದೋ ಒಂದು ನಿನ್ನೆ ರೀಲ್ಸ್ ನೋಡ್ತಾ ಇದ್ದೆ ನಾನು. 2025ರಲ್ಲಿ 13 ದಿವಸ ನೀವು ರಜೆ ಹಾಕಿಬಿಟ್ರೆ ಟೋಟಲ್ 56 ದಿವಸದ ರಜೆ ಹೆಂಗೆ ತಗೋಬೋದು ಅಂತ ರೀಲ್ಸ್ ಮಾಡಿ ಹಾಕಿದ್ರಿ ಯಾರೋ ಪುಣ್ಯ. ಇಷ್ಟು ಅಂದರೆ ಇಡೀ ವರ್ಷದ ಪ್ಲ್ಯಾನ್ ಇದೆ ನಮ್ಮದು. ಯಾವ್ಯಾವ ವೀಕೆಂಡು, ಲಾಂಗ್ ವೀಕೆಂಡ್ ಯಾವಾಗ ಬರುತ್ತೆ, ಎಲ್ಲಿ ಯಾವಾಗ ಟ್ರಿಪ್ಪಿಗೆ ಹೋಗ್ಬೇಕು, ಯಾವ ಸಂದರ್ಭದಲ್ಲಿ ಮದುವೆ ಮುಂಜಿ ಎಲ್ಲ ಪ್ಲ್ಯಾನ್ ಇರುತ್ತೆ. ಅದೆಲ್ಲ ಯಾಕೆ ಸಾಧ್ಯ ಆಗುತ್ತಂದರೆ ಗಟ್ಟಿಯಾದ ಜನ ನಿಂತ್ಕೊಂಡು ಗಡಿ ಕಾಯ್ತಿರ್ತಾರೆ ಅನ್ನೋ ಕಾರಣಕ್ಕೆ. ಗಟ್ಟಿಯಾದ ಜನ ನಿಂತ್ಕೊಂಡು ಗಡಿ ಕಾಯ್ತಿರ್ತಾರೆ ಅನ್ನೋ ಕಾರಣಕ್ಕೆ ಅದೆಲ್ಲ ಸಾಧ್ಯ ಆಗೋದು.